ಸ್ನೇಹಿತರೆ ನಮಸ್ತೆ. ನಾನೀಗ ನಮ್ಮ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿನಲ್ಲಿದ್ದೀನಿ. ನಾವು ಯಾವುದಾದ್ರೂ ಮಾನ್ಯುಮೆಂಟನ್ನು ನೋಡ್ಲಿಕ್ಕೆ ಬಂದಾಗ ಹಾಗೆ ತುಂಬ ಚೆಂದ ಇದೆ, ತುಂಬ ಸುಂದರವಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಮೇಲ್ಮೇಲೆ ಅದರ ಸೌಂದರ್ಯವನ್ನು ಸೌದು ಅಂದರೆ ಆಸ್ವಾದಿಸಿ ಭಾಳ ಅವಸರವಾಗಿ ನಾವು ಹೊರಟೋಗೋದೇ ಜಾಸ್ತಿ. ನಮಗೆ ಸಮಯ ಇರೋದಿಲ್ಲ, ನಮಗೆ ತಾಳ್ಮೆ ಕೂಡ ಇರೋದಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಆಸಕ್ತಿ ಇರೋದಿಲ್ಲ. ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು ಹೊರಟು ಬಿಡ್ತೀವಿ. ಆದರೆ ನಮ್ಮ ಶಿಲ್ಪಿಗಳು, ಅತ್ಯಂತ ಪ್ರತಿಭಾವಂತ ಶಿಲ್ಪಿಗಳು ಏನೆಲ್ಲ ಕಟ್ಟಿದ್ದಾರೆ, ಹೇಗೆಲ್ಲ ಕಟ್ಟಿದ್ದಾರೆ, ಎಂತೆಂಥ ಮೂರ್ತಿಗಳನ್ನೆಲ್ಲ ಕಟ್ಟಿದ್ದಾರೆ ಅಂತ ಹೇಳಿ ನಾವು ಅದನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ನಿಜವಾಗ್ಲೂ ಕೂಡ ಕಲೆಯ ವಾಸ್ತುಶಿಲ್ಪದ ಸೌಂದರ್ಯ, ವಾಸ್ತುಶಿಲ್ಪದ ಪ್ರತಿಯೊಂದು ಏನು ಆ ಕಲೆಯನ್ನು ಶಿಲ್ಪಿ ಅರಳಿಸಿರ್ತಾನೆ ಅದರಲ್ಲೇ ಅಡಕವಾಗಿರ್ತದೆ. ಅಂಥದ್ದೊಂದು ವಿಶಿಷ್ಟವಾದ ಕಂಬ ನಮ್ಮ ಬಳ್ಳಿಗಾವಿನಲ್ಲಿದೆ. ಅದನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆಗಳನ್ನು, ಬಳ್ಳಿಗಳಲ್ಲಿ ಮೂರ್ತಿಗಳನ್ನು ಇಲ್ಲಿ ಈ ಕಂಬದಲ್ಲಿ ಎಷ್ಟು ಸೊಗಸಾಗಿ ಅವರು ಕೆತ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಈ ಇಡೀ ಕಂಬವನ್ನಷ್ಟೇ ನಾನು ನಿಮಗೆ ಈ ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಂಬದಲ್ಲಿ ಬಹಳ ವಿಶೇಷವಾಗಿ ಸಂಗೀತ ವಾದ್ಯವನ್ನು ನುಡಿಸ್ತಕ್ಕಂಥವ್ರನ್ನ ನೋಡಿ, ಕೊಳಲು ನುಡಿಸ್ತಕ್ಕಂಥವ್ರನ್ನ. ಇದು ಎಷ್ಟಿದೆ ಅಂತ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ದೊಡ್ಡದು ಅಂತ ಅನ್ನಿಸ್ಬೋದು. ಒಂದು ಮಧ್ಯದಲ್ಲಿ ಒಂದು ಹೆಬ್ಬೆರಳನ್ನು ಇಡೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದೇನೋ, ಒಂದು ರೂಪಾಯಿ ಕಾಯಿನ್ ಅಷ್ಟು ಅಗಲ ಇರ್ತಕ್ಕಂಥ ಒಂದು ಸರ್ಕಲ್ನಲ್ಲಿ ಈ ಮೂರ್ತಿಗಳನ್ನು ಬಹಳ ವಿಶೇಷವಾಗಿ ಕೆತ್ತಿದ್ದಾರೆ. ನೋಡಿ, ಅವರು ಯಾವ ರೀತಿ ಉಳಿಗಳನ್ನು ಬಳಸ್ತಾ ಇದ್ದರು, ಈ ಬಳಪದ ಕಲ್ಲನ್ನು ಬಳಸ್ಕೊಂಡು ಅವರು ಎಷ್ಟು ಶ್ರಮ ಮತ್ತು ತಾಳ್ಮೆಯಿಂದ ಕೆಲಸವನ್ನು ಮಾಡ್ತಾಯಿದ್ರು ಅಂತ ಅನ್ನುವುದಕ್ಕೆ ಇಲ್ಲಿರ್ತಕ್ಕಂಥ ಈ ಬಳ್ಳಿಯಲ್ಲಿರ್ತಕ್ಕಂಥ ಕಿರುಶಿಲ್ಪಗಳು, ಅತ್ಯಂತ ಕಿರುಶಿಲ್ಪಗಳನ್ನು, ನ್ಯಾನೋ ಶಿಲ್ಪಗಳು ಅಂತ ಅನ್ಬೋದೇನೋ ಗೊತ್ತಿಲ್ಲ ನನಗೆ. ಈ ನ್ಯಾನೋ ಮಾದರಿಯ ಶಿಲ್ಪಗಳನ್ನು ಈ ಕಂಬದಲ್ಲಿ ನಮ್ಮ ಕಲಾವಿದರು ಕೆತ್ತಿದ್ದಾರೆ. ಈಗ ನಾವು ಈ ಸಾಲನ್ನು ನೋಡಿದ್ವಿ, ಅಷ್ಟೇ ವಿಶಿಷ್ಟವಾಗಿ ಇದಕ್ಕಿಂತ ನಮಗೆ ಆಶ್ಚರ್ಯ ಅನ್ನಿಸ್ತಕ್ಕಂಥ ಸಾಲುಗಳು ಅಂದರೆ ಕಲ್ಲಿನ ಸಾಲಿನಲ್ಲಿ ಅವರು ಹೇಗೆ ಗ್ಯಾಪನ್ನು ಕೂಡ ಕೆತ್ತಿ ಒಂದು ಸಣ್ಣ ಸೆಣಬಿನ ಹುರಿಯಷ್ಟು ಗಾತ್ರದ ಕಲ್ಲಿನ ಕಲ್ಲಿನ ಒಂದು ಸರ್ಕಲ್ನಲ್ಲಿ ಅವರು ಗ್ಯಾಪನ್ನು ಕೂಡ ಬಿಟ್ಟು ಮೂರ್ತಿಗಳನ್ನ ಹೇಗೆ ಕೆತ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಒಂದು ಲೈನನ್ನು ತೋರಿಸ್ತೀನಿ ನೋಡಿ ನಿಮಗೆ. ಎಷ್ಟು ಸೊಗಸಾದಂಥ, ಇದು ಭಾಳ ಶಿಥಿಲವಾಗಿಬಿಟ್ಟಿದೆ, ಇದು ಒಡೆದು ಶಿಥಿಲವಾಗಿದೆ, ಆದರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಇದರೊಳಗಡೆ ಶಿಥಿಲವಾಗಿರ್ತಕ್ಕಂಥ ಈ ಬಳ್ಳಿಯ ಒಳಗಡೆ ಕೂಡ ನೋಡಿ ಗ್ಯಾಪನ್ನು ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಗೊತ್ತಾಗುತ್ತೆ ಈ ಗ್ಯಾಪ್ ನೋಡಿ. ಕಲ್ಯಾಣದ ಚಾಳುಕ್ಯರ ಅತ್ಯಂತ ಪ್ರತಿಭಾವಂತ ಶಿಲ್ಪಿಗಳು ಇದನ್ನು ಕೆತ್ತುತ್ತಾ ಈ ಗ್ಯಾಪ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಕಂಬಗಳಲ್ಲಿ. ಇದು ಭಾಳ ಆಶ್ಚರ್ಯ ಅಂತ ಅನ್ನಿಸ್ತಕ್ಕಂಥದ್ದು. ಏನು ಕಲ್ಯಾಣದ ಚಾಳುಕ್ಯರ ಶಿಲ್ಪಿಗಳಿದ್ರಲ್ಲ, ಅವರು ತುಂಬಾ ಗ್ರೇಟ್. ಅವರ ಸಾಧನೆಗೆ, ಅವರ ಪ್ರತಿಭೆಗೆ ನಾವು ಎಷ್ಟು ಪ್ರಶಂಸೆಯನ್ನು ಮಾಡಿದ್ರೂ ಕೂಡ, ಎಷ್ಟು ಅವರನ್ನು ಸ್ಮರಿಸಿದರೂ ಕೂಡ, ಎಷ್ಟು ಅವರನ್ನು ಸ್ತುತಿಸಿದರೂ ಕೂಡ ಕಡಿಮೆನೆ ಅಂತ ಒಂದು ವಿಶಿಷ್ಟವಾದಂತಹ ಕೆತ್ತನೆಯನ್ನು ಅವರು ಈ ಕಂಬಗಳಲ್ಲಿ ಮಾಡ್ತಾ ಹೋಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಕರ್ನಾಟಕ ಅಂತಕ್ಕಂಥದ್ದು ನೀವು ಹುಡುಕಿದಷ್ಟು, ಬಗೆದಷ್ಟು, ಅಗೆದಷ್ಟು, ಶೋಧಿಸಿದಷ್ಟು, ಸೋಸಿದಷ್ಟು ಕೂಡ ಅದು ಅಚ್ಚರಿಗಳನ್ನು ಕರ್ಕೊಳ್ತಾ ಹೋಗ್ತದೆ. ಈ ಒಂದು ಕಂಬ ನಾನು ಬಳ್ಳಿಗಾವಿಗೆ ಯಾವಾಗ ಬಂದರೂ ಕೂಡ
ಮತ್ತೆ 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 ಈ ಕಂಬವನ್ನು ಪರಿವೀಕ್ಷಣೆ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ, ಖುಷಿ ಪಡ್ತಾ ಇರ್ತೀನಿ. ನಿಮಗೂ ಕೂಡ ಇದರ ವಿಸ್ಮಯ ಅಂತ ಅನಿಸುವ, ಬೆರಗು ಹುಟ್ಟಿಸುವ ಈ ಶಿಲ್ಪಕಲೆಯನ್ನು ನಾನು ತೋರಿಸ್ಬೇಕು ಅಂತ ಹೇಳಿ ಇದೊಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ನಮಸ್ಕಾರ ಸ್ನೇಹಿತರೆ.